ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಆಗಿತ್ತು. ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಆಗಿಲ್ಲ. ಬಟ್ ಗಿಫ್ಟ್ ನಿಫ್ಟಿ ಇವತ್ತು ಟ್ರೇಡ್ ಆಗಿದೆ. ಗಿಫ್ಟ್ ನಿಫ್ಟಿ ಇವತ್ತು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ. 24,600 ಅರೌಂಡಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಬಟ್ ನಿಫ್ಟಿ ನಿನ್ನೆ 24,700 ಅರೌಂಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಗಿಫ್ಟ್ ನಿಫ್ಟಿಯನ್ನು ಅಬ್ಸರ್ವ್ ಮಾಡಿದಾಗ ಒಂದು ನೆಗೆಟಿವ್ ಓಪನಿಂಗ್ನ ಎಕ್ಸ್ಪೆಕ್ಟೇಷನ್ ಗುರುವಾರದ ದಿನ ಇರುತ್ತೆ. ಹಾಗೆ ಗುರುವಾರ ಮಂತ್ಲಿ ಎಕ್ಸ್ಪೈರಿ ಕೂಡ ಆಗಿದೆ. ಹಾಗೆ ಇದೇ ಕೊನೆಯ ಗುರುವಾರದ ಎಕ್ಸ್ಪೈರಿ ಆಗಿರುತ್ತೆ. ಸೊ ಆಲ್ರೆಡಿ ಸೆಬಿ NSE ಎಕ್ಸ್ಪೈರೀಸ್ ಅನ್ನ ಮಂಗಳವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ಮುಂದಿನ ವಾರದಿಂದ ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರದಿಂದ ಮಂಗಳವಾರದ ದಿನ ನಿಫ್ಟಿಯ ಎಕ್ಸ್ಪೈರಿ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಎಕ್ಸ್ಪೈರಿ ಡೇ ಡೈನಮಿಕ್ಸ್ ಕೂಡ ಇರೋದ್ರಿಂದ ಮಾರ್ಕೆಟ್ನಲ್ಲಿ ನಾಳೆ ಕೂಡ ಸಾಕಷ್ಟು ವಾಲಟಾಲಿಟಿ ನೋಡೋದಕ್ಕೆ ಸಿಗ್ಬೋದು. ಎಕ್ಸ್ಪೈರಿ ಟ್ರೇಡಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಒಂದು ರಿವರ್ಸಲ್ ಅನ್ನು ಕೊಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಟೆಕ್ನಿಕಲ್ ಔಟ್ಲುಕ್ಸ್ ಏಷ್ಯನ್ ಮಾರ್ಕೆಟ್ಸ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ. ಸೊ ನಿಫ್ಟಿಗೆ ಮೇಜರ್ ಸಪೋರ್ಟ್ 24,500 ಲೆವೆಲ್ಸ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ಹೋಲ್ಡ್ ಮಾಡಿಕೊಂಡ್ರೆ ಸ್ವಲ್ಪ ರಿಕವರಿ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. 25,000 ಈಗಲೂ ಕೂಡ ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿದೆ. ಸೊ ಟ್ರಂಪ್ ಅವರ ಅಡಿಷನಲ್ 25% ಟ್ಯಾರಿಫ್ಸ್ ಏನಿದೆ ಇವತ್ತಿಂದ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಭಾರತದ ಸಮಯ ಬೆಳಿಗ್ಗೆ 9:30ಕ್ಕೆ ಈ ಒಂದು ಟ್ಯಾರಿಫ್ಸ್ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಭಾರತದಿಂದ ಸೆಲೆಕ್ಟೆಡ್ ಗೂಡ್ಸ್ಗಳು ಯುಎಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಅದರ ಮೇಲೆ 50%ನಷ್ಟು ಟ್ಯಾರಿಫ್ಸ್ ಈಗ ಅಪ್ಲೈ ಆಗುತ್ತೆ. ಸೊ ಯಾವೆಲ್ಲ ಸೆಕ್ಟರ್ಗಳಿಗೆ ಎಫೆಕ್ಟ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಮೊದಲನೇದಾಗಿ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಸೆಕ್ಟರ್. ಈ ಒಂದು ಸೆಕ್ಟರ್ ಆಲ್ಮೋಸ್ಟ್ $10 ಬಿಲಿಯನ್ ನಷ್ಟು ಅಮೌಂಟ್ನ ವಸ್ತುಗಳನ್ನು ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಈಗ ಈ ವಸ್ತುಗಳ ಮೇಲೆ 52%ನಷ್ಟು ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಎರಡನೇ ಸೆಕ್ಟರ್ ಟೆಕ್ಸ್ಟೈಲ್ ಸೆಕ್ಟರ್ ಆಗಿರುತ್ತೆ. ಈ ಒಂದು ಸೆಕ್ಟರ್ ಕೂಡ ಅಷ್ಟೇ $11 ಬಿಲಿಯನ್ ಅಮೌಂಟ್ನ ಟೆಕ್ಸ್ಟೈಲ್ಸ್ಗಳನ್ನು ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೊ ಟೆಕ್ಸ್ಟೈಲ್ ಬಿಸ್ನೆಸ್ನ ಮೇಲೆ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಬರುತ್ತೆ. ಭಾರತದ ಸಾಕಷ್ಟು ಟೆಕ್ಸ್ಟೈಲ್ ಕಂಪನಿಗಳು ಯುಎಸ್ಗೆ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಮೂರನೇದಾಗಿ ಶ್ರಿಂಪ್ ಬಿಸ್ನೆಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸಾಕಷ್ಟು ಕಂಪನಿಗಳು ಯುಎಸ್ಗೆ ಶ್ರಿಂಪನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು. ಸೀ ಫುಡ್ಸ್ ಆಗಿರುತ್ತೆ. ಸೊ ಈ ಒಂದು ಬಿಸ್ನೆಸ್ನ ಮೇಲೆ ಕೂಡ 52% ಅರೌಂಡಲ್ಲಿ ಟ್ಯಾರಿಫ್ಸ್ ನೋಡೋದಕ್ಕೆ ಸಿಗುತ್ತೆ. ಲೆದರ್ ಮತ್ತು ಫುಟ್ವೇರ್ ಬಿಸ್ನೆಸ್ನ ಮೇಲೆ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಬೀಳುತ್ತೆ. 50%ನ ಟ್ಯಾರಿಫ್ ಈ ಒಂದು ಸೆಕ್ಟರ್ಗೆ ಕೂಡ ಅಪ್ಲೈ ಆಗುತ್ತೆ. ಇದರ ಜೊತೆಯಲ್ಲಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ಆಗಿರ್ಬೋದು, ಮೆಷಿನರಿಗಳು, ಈ ರೀತಿಯ ಪ್ರಾಡಕ್ಟ್ಸ್ಗಳಿಗೆ ಕೂಡ 52%ನ ಅರೌಂಡಲ್ಲಿ ಟ್ಯಾರಿಫ್ಸ್ ಈಗ ಅಪ್ಲೈ ಆಗುತ್ತೆ. ಇನ್ನೊಂದು ಮೇಜರ್ ಸೆಕ್ಟರ್ ಆಟೋ ಕಾಂಪೊನೆಂಟ್ ಸೆಕ್ಟರ್ ಆಗಿರುತ್ತೆ. ಭಾರತದ ಸಾಕಷ್ಟು ಕಂಪನಿಗಳು ಆಟೋ ಪಾರ್ಟ್ಸ್ಗಳನ್ನು ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಆಲ್ಮೋಸ್ಟ್ $7 ಬಿಲಿಯನ್ ನಷ್ಟು ಎಕ್ಸ್ಪೋರ್ಟ್ ಯುಎಸ್ಗೆ ನೋಡೋದಕ್ಕೆ ಸಿಗ್ತಿತ್ತು. ಅದರ ಮೇಲೆ ಕೂಡ 50%ನ ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಬಟ್ ಎಲೆಕ್ಟ್ರಾನಿಕ್ ಗೂಡ್ಸ್ನ ಮೇಲೆ ಯಾವುದೇ ರೀತಿಯ ಟ್ಯಾರಿಫ್ಸನ್ನು ಯುಎಸ್ ಅಪ್ಲೈ ಮಾಡ್ತಿಲ್ಲ. ಯಾಕೆಂದರೆ ಅದು ಕ್ರಿಟಿಕಲ್ ಗೂಡ್ ಆಗಿರುತ್ತೆ. ಹಾಗೆ ಫಾರ್ಮಾಸ್ಯೂಟಿಕಲ್ಸ್ಗೂ ಕೂಡ ರಿಲೀಫ್ ಸಿಕ್ಕಿದೆ. ಸೊ $14.64 ಬಿಲಿಯನ್ ನಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಭಾರತ ಯುಎಸ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಫಾರ್ಮಾಸ್ಯೂಟಿಕಲ್ ಸೆಗ್ಮೆಂಟ್ಗೆ ಬಂದಾಗ $11 ಬಿಲಿಯನ್ ಅರೌಂಡಲ್ಲಿ ಫಾರ್ಮಾ ಐಟಮ್ಸ್ಗಳು ಯುಎಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದೆರಡಕ್ಕೂ ಕೂಡ ಎಕ್ಸೆಂಪ್ಷನ್ ಸಿಕ್ಕಿದೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು, ಬುಕ್ಗಳು, ಸೆಲ್ಯುಲೋಸ್, ಮ್ಯಾಂಗನೀಸ್, ಈ ರೀತಿಯ ಪ್ರಾಡಕ್ಟ್ಸ್ಗಳಿಗೆ ಕೂಡ ಯುಎಸ್ ಕನ್ಸೆಷನ್ ಅನ್ನು ಕೊಟ್ಟಿದೆ. ಇವರು ಯಾವುದೇ ರೀತಿಯ ಟ್ಯಾರಿಫ್ಸ್ ಇಲ್ಲದೆ ಯುಎಸ್ಗೆ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದಾಗುತ್ತೆ. ಬಟ್ ಮೇಜರ್ ಆಗಿ ಟೆಕ್ಸ್ಟೈಲ್ ಬಿಸ್ನೆಸ್, ಆಟೋ ಪಾರ್ಟ್ಸ್ಗಳು, ಜೆಮ್ಸ್ ಆ್ಯಂಡ್ ಜ್ಯುವೆಲರಿ, ಈ ಸೆಗ್ಮೆಂಟ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ನೆಗೆಟಿವಿಟಿ ನೋಡೋದಕ್ಕೆ ಸಿಗ್ಬೋದು. ಸೊ ಯುಎಸ್ನ ಜೊತೆಯಲ್ಲಿ ಟ್ರೇಡ್ ಡೀಲ್ಗಳು ಫೈನಲೈಸ್ ಆಗ್ತಿಲ್ಲ. ಭಾರತ ಬೇರೆ ಆಪ್ಷನ್ಸ್ಗಳನ್ನು ಹುಡುಕ್ತಿದೆ. ಕಾಮರ್ಸ್ ಮಿನಿಸ್ಟ್ರಿ, ಯುರೋಪಿಯನ್ ಯೂನಿಯನ್ಸ್, ಒಮಾನ್, ನ್ಯೂಜಿಲ್ಯಾಂಡ್, ಹಾಗೆ ಸಣ್ಣ ಪುಟ್ಟ ಕಂಟ್ರೀಸ್ ಆಗಿರುವಂಥ ಪೆರು, ಚಿಲಿ, ಈ ರೀತಿಯ ಕಂಟ್ರಿಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಿದ್ದಾರೆ. ಈ ಕಂಟ್ರಿಗಳ ಜೊತೆಯಲ್ಲಿ ಟ್ರೇಡ್ ಡೀಲ್ಸನ್ನು ಮಾಡಿ ಏನೆಲ್ಲ ವಸ್ತುಗಳು ಯುಎಸ್ಗೆ ಎಕ್ಸ್ಪೋರ್ಟ್ ಆಗ್ತಿತ್ತು ಅದನ್ನು ಈ ಕಂಟ್ರಿಗಳಿಗೆ ಡೈವರ್ಟ್ ಮಾಡುವಂಥ ಪ್ಲಾನ್ಸ್ ನಡೀತಿದೆ. ಯುಎಸ್ನಿಂದ ನಮಗೇನು ಆದಾಯ ಸಿಗ್ತಿತ್ತು ಅಷ್ಟು ಆದಾಯ ಸಿಗದಿದ್ರೂ ಕೂಡ ಸಾಕಷ್ಟು ಎಕ್ಸ್ಪೋರ್ಟನ್ನು ನಾವು ಈ ಕಂಟ್ರಿಗಳಿಗೆ ಮಾಡ್ಬೋದಾಗತ್ತೆ. ಸೊ ಇದರಿಂದ ನಮ್ಮ ಎಕ್ಸ್ಪೋರ್ಟ್ ನಂಬರ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಯುಎಸ್ನ ಜೊತೆಯಲ್ಲಿ ಟ್ರೇಡ್ ಡೀಲ್ ಆಗುವವರೆಗೂ ಈ ಕಂಟ್ರಿಗಳಿಗೆ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ಬೋದಾಗುತ್ತೆ. ಹಾಗೆಯೇ ನಾವು ಕೂಡ ಅಷ್ಟೇ ಡೊಮೆಸ್ಟಿಕಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ವಸ್ತುಗಳನ್ನು ಬಳಸ್ತಾ ಹೋದಾಗ ಯುಎಸ್ನಿಂದ ಬರುವಂಥ ಪ್ರಾಡಕ್ಟ್ಸ್ಗಳ ಮೇಲೆ ಡಿಪೆಂಡೆನ್ಸನ್ನು ಕಡಿಮೆ ಮಾಡಿಕೊಂಡಾಗ ನಾವು ಕೂಡ ನಮ್ಮ ಎಕಾನಮಿಗೆ ಸಪೋರ್ಟ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳನ್ನು ಬಳಸೋದು ನಮ್ಮ ಆದ್ಯತೆ ಕೂಡ ಆಗಬೇಕಾಗತ್ತೆ. ಸೊ ನಿನ್ನೆ ದಿನ ಕೂಡ FIIs ಕಡೆಯಿಂದ ಸಾಕಷ್ಟು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಟ್ಯಾರಿಫ್ನ ನ್ಯೂಸ್ನಿಂದ FIIs ಸ್ವಲ್ಪ ನೆಗೆಟಿವ್ ಆಗ್ಬೋದು. 6,516 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಮಂಗಳವಾರ ನೋಡೋದಕ್ಕೆ ಸಿಕ್ಕಿದೆ. ಬಟ್ DIIs ಒಳ್ಳೆ ಒಂದು ಬೈಯಿಂಗನ್ನು ಮಾಡ್ತಿದ್ದಾರೆ. 7,000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಒಂದೇ ದಿನ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ.
ಸೊ ಇಂಡಿಗೋ ನಿಫ್ಟಿಯ ರೀಬ್ಯಾಲೆನ್ಸಿಂಗ್ನಲ್ಲಿ ನಿಫ್ಟಿ 50ಗೆ ಎಂಟರ್ ಆಗೋದಕ್ಕೆ ಸಕ್ಸಸ್ಫುಲ್ ಆಗಿದೆ. ಹಾಗೆ ಈ ಒಂದು ಸ್ಟಾಕ್ ಕಳೆದ 2-3 ವರ್ಷಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಈಗ ನಿಫ್ಟಿ 50ಯ ಪಾರ್ಟ್ ಆಗಿರೋದು ಇನ್ನಷ್ಟು ಇನ್ಫ್ಲೋಗೆ ಕಾರಣ ಆಗುತ್ತೆ. ಬಟ್ ಈ ಕಂಪನಿಯಲ್ಲಿ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ರಾಕೇಶ್ ಗಂಗ್ವಾಲ್ ಫ್ಯಾಮಿಲಿ 7,000 ಕೋಟಿಯಷ್ಟು ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಸೊ ಇದಕ್ಕೆ ರೀಸನ್ ರಾಕೇಶ್ ಗಂಗ್ವಾಲ್ ಅವರು ಈ ಮುಂಚೆ ಇಂಡಿಗೋದ ಬೋರ್ಡ್ ಮೆಂಬರ್ ಆಗಿದ್ರು. ಈಗ ಅವರು ಬೋರ್ಡ್ ಮೆಂಬರ್ ಆಗಿಲ್ಲ. ಆದ್ರಿಂದ ಇಂಡಿಗೋನಲ್ಲಿ ಅವರೇನು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ದಾರೆ ಅದನ್ನು ಸೆಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಬ್ಲಾಕ್ ಡೀಲ್ ಆಗಸ್ಟ್ 28ಕ್ಕೆ ನೋಡೋದಕ್ಕೆ ಸಿಗುತ್ತೆ. 5,808 ಪ್ರೈಸ್ನಲ್ಲಿ ಈ ಶೇರ್ಸ್ಗಳನ್ನು ರಾಕೇಶ್ ಗಂಗ್ವಾಲ್ ಮತ್ತು ಅವರ ಫ್ಯಾಮಿಲಿ ಆಫ್ಲೋಡ್ ಮಾಡ್ತಾರೆ. ಈಗ ಇಂಟರ್ಗ್ಲೋಬ್ ಏವಿಯೇಷನ್ 6,000 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಬ್ಲಾಕ್ ಡೀಲ್ನ ರೀಸನ್ನಿಂದ ಸ್ವಲ್ಪ ಫ್ಲಕ್ಚುಯೇಷನ್ಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಲಾಂಗ್ ಟರ್ಮ್ನಲ್ಲಿ ಇಂಡಿಗೋ ಒಳ್ಳೆ ಒಂದು ಬೆಟ್ಟೆ ಆಗುತ್ತೆ. ಹಾಗೆ ನಿಫ್ಟಿಗೆ ಆ್ಯಡ್ ಆಗುತ್ತೆ ಅಂದಾಗ ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು ಶೇರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸ್ಲೋ ಆಗಿ ಸ್ಟಾಕ್ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ತುಂಬಾ ಸ್ಟಾಕ್ ಗೇನ್ ಆಗಿರೋದ್ರಿಂದ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಆಲ್ ಟೈಮ್ ಹೈನ ಲೆವೆಲಲ್ಲಿ ಈಗ ಇಂಡಿಗೋ ಟ್ರೇಡ್ ಆಗ್ತದೆ. ಸೊ 2 ರೈಲ್ವೆ ಕಂಪನೀಸ್ ಟೆಕ್ಸ್ಮ್ಯಾಕೋ ರೈಲ್ ಹಾಗೆಯೇ RVNL ಜಾಯಿಂಟ್ ವೆಂಚರನ್ನು ಮಾಡೋದಕ್ಕೆ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ ಟೆಕ್ಸ್ಮ್ಯಾಕೋ ರೈಲ್ 49% ಸ್ಟೇಕನ್ನು ಓನ್ ಮಾಡ್ತಾರೆ. RVNL 51% ಸ್ಟೇಕ್ ಹೋಲ್ಡಿಂಗನ್ನು ಇಟ್ಕೋತಾರೆ. ಸೊ ಈ ಒಂದು ಜಾಯಿಂಟ್ ವೆಂಚರನ್ನು ಫಾರ್ಮ್ ಮಾಡೋದಕ್ಕೆ ಮೇಜರ್ ರೀಸನ್ ರೈಲ್ವೆ ಕೋಚಸ್ಗಳು, ವ್ಯಾಗನ್ಸ್ಗಳು, ಮೆಟ್ರೋ ಕೋಚಸ್ ಹಾಗೆ ಈ ರೀತಿಯ ರೈಲ್ವೆ ಇಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 2 ಕಂಪನಿಗಳ ಎಕ್ಸ್ಪರ್ಟೈಸ್ ಬಳಕೆ ಆಗುತ್ತೆ. ಸೊ 2 ಕಂಪನಿಗಳು ಸೇರಿ ಈ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಜಾಯಿಂಟ್ ವೆಂಚರ್ನಲ್ಲಿ ಏನು ಪ್ರಾಫಿಟ್ಸ್ ಬರುತ್ತೆ ಅದು 2 ಕಂಪನಿಗಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗೆ ಕಂಪನಿ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. RVNL 2023 ನಂತರ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಕೊಟ್ಟಿತ್ತು. ಅದಾದಮೇಲೆ ಈಗ ಫ್ಲಾಟ್ ಆಗಿ ಟ್ರೇಡ್ ಆಗ್ತದೆ. ಸೊ ಆಲ್ಮೋಸ್ಟ್ 1 ವರ್ಷದಿಂದ ಯಾವುದೇ ರೀತಿಯ ಮೊಮೆಂಟಮ್ RVNLನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ವ್ಯಾಲ್ಯೂಷನ್ ಕೂಡ ಎಕ್ಸ್ಪೆನ್ಸಿವ್ ಆಗಿತ್ತು. ಈಗ ಸೈಡ್ ವೇಸ್ನಲ್ಲಿ ಟ್ರೇಡಿಂಗ್ ಕಾಣಿಸ್ತದೆ. ಸೊ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗಬೇಕಾಗುತ್ತೆ. ರೈಲ್ವೇಸ್ನಲ್ಲಿ ಬಂದಂಥ ಒಂದು ಬೂಮ್ನಿಂದ ಈ ಸ್ಟಾಕ್ಸ್ ಗೇನ್ ಆಗಿತ್ತು. ಕೇವಲ RVNL ಅಲ್ಲ, ರೈಲ್ಟೆಲ್ ಆಗಿರ್ಬೋದು, IRFC ಈ ರೀತಿಯ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇತ್ತು. ಬಟ್ ಈಗ ಸೈಡ್ ವೇಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. ಸೊ ತುಂಬ ಜನ 600ರ ಮೇಲ್ಗಡೆ RVNLನಲ್ಲಿ ಎಂಟ್ರಿ ಆಗಿರ್ತೀರ. ಹಾಗೆ ಹೈಯರ್ ಲೆವೆಲ್ಗಳಲ್ಲಿ ಸ್ಟಕ್ ಕೂಡ ಆಗಿರ್ತೀರ. ಬಟ್ ಈ ಸಂದರ್ಭಗಳಲ್ಲಿ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹೈಯರ್ ಲೆವೆಲ್ಗಳಲ್ಲಿ ಎಂಟರ್ ಆದಾಗ ಈ ರೀತಿಯ ಪ್ರಾಬ್ಲಮ್ಸ್ ಯೂಶಲಿ ಇರುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಕೂಡ ಯಾವಾಗ ಸ್ಟಾಕ್ಸ್ ಈ ರೀತಿಯಲ್ಲಿ ಸಡನ್ ಆಗಿ ಜಂಪ್ ಆಗುತ್ತೆ ಆಗ ಹೈಯರ್ ಲೆವೆಲ್ಗಳಲ್ಲಿ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ವಿಕ್ರಮ್ ಸೋಲಾರ್ ನಿನ್ನೆಯಷ್ಟೇ ಆಗಸ್ಟ್ 26ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಸೊ ಈ ಕಂಪನಿಯಲ್ಲಿ DII ಪ್ಲೂಟಸ್ ವೆಲ್ತ್ 20 ಲಕ್ಷ ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. 352ರ ಪ್ರೈಸ್ನಲ್ಲಿ ಈ ಶೇರ್ಸ್ಗಳನ್ನು ಇವರು ಬೈ ಮಾಡ್ಕೊಂಡಿದ್ದಾರೆ. 381ರ ಹೈ ಕೂಡ ನಿನ್ನೆ ವಿಕ್ರಮ್ ಸೋಲಾರ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಈ ರೀತಿಯಲ್ಲಿ IPOನಲ್ಲಿ ಲಿಸ್ಟ್ ಆದಂಥ ಕಂಪನಿಯಲ್ಲಿ ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು, DIIಸ್ಗಳು, FIIಸ್ಗಳು ಶೇರ್ಸ್ಗಳನ್ನು ಬೈ ಮಾಡ್ಕೋತಾರೆ. ಸೊ ಆ ರೀಸನ್ನಿಂದ ಲಿಸ್ಟಿಂಗ್ನ 1-2 ವಾರದಲ್ಲಿ ಸ್ಟಾಕ್ಸ್ ತುಂಬಾ ಗೇನ್ ಆಗುತ್ತೆ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ಸನ್ನು ಕೂಡ ತಗೋಬೇಕಾಗುತ್ತೆ. ಲಾಂಗ್ ಟರ್ಮ್ ವ್ಯೂ ಇದ್ದಾಗ ಕಂಟಿನ್ಯೂ ಮಾಡ್ಬೋದು. ಬಟ್ ನಾವು ಶಾರ್ಟ್ ಟರ್ಮ್ಗೆ ಅಥವಾ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಎಂಟರ್ ಆದಾಗ ಸರಿಯಾದ ಲೆವೆಲ್ನಲ್ಲಿ ಎಕ್ಸಿಟ್ ಆಗೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಸನಾತನ್ ಟೆಕ್ಸ್ಟೈಲ್ ತಮ್ಮ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ, ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಪಂಜಾಬ್ನಲ್ಲಿ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಫೇಸ್ 1ನಲ್ಲಿ ಪ್ರತಿದಿನ 350 ಟನ್ ಪ್ರೊಡಕ್ಷನ್ ಆಗುತ್ತೆ. ಫೇಸ್ 2 ಆಪರೇಷನ್ಸ್ ಸ್ಟಾರ್ಟ್ ಆದಮೇಲೆ ಪ್ರತಿದಿನ 950 ಟನ್ ಪ್ರೊಡಕ್ಷನ್ ಮಾಡುವಂಥ ಪ್ಲಾನ್ಸನ್ನು ಸನಾತನ್ ಟೆಕ್ಸ್ಟೈಲ್ಸ್ ಹೊಂದಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಕೆಪಾಸಿಟಿ ಅಡಿಷನ್ ಸನಾತನ್ ಟೆಕ್ಸ್ಟೈಲ್ನ ಕಡೆಯಿಂದ ಆಗಿದೆ. ಈ ಒಂದು ಸ್ಟಾಕ್ ಕೂಡ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಈ ಹೊಸ ಒಂದು ಪ್ರೊಡಕ್ಷನ್ ಕೆಪಾಸಿಟಿಯ ನ್ಯೂಸ್ನಿಂದ ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ನಾಳೆ ಸ್ವಲ್ಪ ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಆಗಸ್ಟ್ 28ಕ್ಕೆ ಮಂಗಲ್ ಎಲೆಕ್ಟ್ರಿಕಲ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 21 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು. ಬಟ್ ಈಗ ಸಡನ್ ಆಗಿ ಪ್ರೀಮಿಯಂ 0 ಆಗಿದೆ. ಮಾರ್ಕೆಟ್ನಲ್ಲಿ ಕೂಡ ಸಾಕಷ್ಟು ವಾಲಟಾಲಿಟಿ ಇದೆ. ಈ ಒಂದು IPO ಫ್ಲಾಟ್ ಆಗಿ ಅಥವಾ ನೆಗೆಟಿವ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನಗಳ ಕಾಲ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟಾಕ್ ರಿಕವರ್ ಆದಾಗ ಅಲ್ಲಿ ಎಕ್ಸಿಟ್ ಆಗ್ಬೋದಾಗತ್ತೆ. ಹಾಗೆ ಆನ್ಲಾನ್ ಹೆಲ್ತ್ ಕೇರ್ನ IPO ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಈ ಒಂದು IPOನಲ್ಲಿ ರಿಟೇಲ್ ಕ್ಯಾಟಗರಿಗೆ ತುಂಬಾ ಕಡಿಮೆ ಶೇರ್ಸ್ಗಳು ಆಫರ್ ಆಗಿದೆ. ಹಾಗೆ IPO ಇಶ್ಯೂ ಸೈಜ್ ಕೇವಲ 121 ಕೋಟಿ ಆಗಿರುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಲಿಸ್ಟಿಂಗ್ ಗೇನ್ಸ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇರೋದ್ರಿಂದ ಕೊನೆ ದಿನ ಅಂದರೆ ಆಗಸ್ಟ್ 29ಕ್ಕೆ ಪ್ರೀಮಿಯಂ ಯಾವ ರೀತಿಯಲ್ಲಿದೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದು.
ವಿಕ್ರಾಂತ್ ಇಂಜಿನಿಯರಿಂಗ್ನಲ್ಲಿ ಕೂಡ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿತ್ತು. ಆದರೂ ಕೂಡ 13% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು IPOನಲ್ಲಿ ಕೂಡ ಶುಕ್ರವಾರ ಆಗಸ್ಟ್ 29ಕ್ಕೆ ಸಬ್ಸ್ಕ್ರಿಪ್ಷನ್ ಯಾವ ರೀತಿಯಲ್ಲಿದೆ ಹಾಗೆ ಪ್ರೀಮಿಯಂ ಯಾವ ರೀತಿಯಲ್ಲಿ ಕಾಣಿಸ್ತಿದೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಬೇಕಾದರೆ ಅಪ್ಲೈ ಮಾಡ್ಬೋದು. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.